ಸಮಾಜ ಕಣಿಗೆ ಸಮಾಜ ఎక్కువ ಸಮಾಜಗಳು 104 ಸಮಾಜಗಳ ಪಾಲನೆ ನಡೆಸಿಕೊಂಡಾಗ ಈ ರಿಸರ್ವೇಶನ್ ಮುಖ್ಯಮಂತ್ರಿ ಮಾಡಿದ್ದು ಅಸಂವಿಧಾನಿಕ ನಾ ಸುಪ್ರೀಂ ಕೋರ್ಟ್ ನಲ್ಲಿ ಆದೇಶ ಆಗ್ತದೆ. 2 ಹೈಕೋರ್ಟ್ ನಲ್ಲಿ ಅಸಂವಿಧಾನಿಕ ಆಂಧ್ರ ಹೈಕೋರ್ಟ್, ಪಶ್ಚಿಮ ಬಂಗಾಳ ಹೈಕೋರ್ಟ್ ಈಗಾಗಲೇ ತೀರ್ಪು ಕೊಟ್ಟವರು ಸುಪ್ರೀಂ ಕೋರ್ಟ್ ಕಾಯ್ದೆ. ಈಗ ನಮ್ಮ ಹೋರಾಟ ಹೇಳಲಿ, ನಮ್ಮ ದಲಿತ ಬಂಧುಗಳು 38 ವರ್ಷದ ಹೋರಾಟ ಗೆದ್ದರು. ಭಾರತಕ್ಕೆ ಸ್ವಾತಂತ್ರ್ಯ ಸಲುವಾಗಿ 3 ವರ್ಷ 1857ಕ್ಕೆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಆಯಿತು ಭಾರತದಲ್ಲಿ. ತ್ಯಾಗ ಟೋಪಿ ಎಲ್ಲ ಏನಿದ್ದಾರೆ ಸೈನ್ಯದಲ್ಲಿ ಬಂದವರು ಅಲ್ಲಿ ಹೋರಾಟ ಬ್ರಿಟಿಷ್ ವಿರುದ್ಧ ಪ್ರಾರಂಭ ಮಾಡಿದಂತ ಹೋರಾಟ 1947 ಹಂಗೇನೆ ನಾವು ಯಾರು ನಿರಾಶೆ ಆಗೋದು ಬೇಡ. ಇವರೇ ಅಂತಿಲ್ಲ, ಮೀಸಲಾತಿ ಬರಬೇಕಾಗಿ. ಯಾಕಂದ್ರೆ ಜನರ ಒಂದು ಅವರ ಒಂದು ಹೋರಾಟ ಇವತ್ತು ನಮಗೆ ಹೇಳ್ಬೋದು ಏನ ಅದು ಕೋರ್ಟ್ ಆಗಿದೆ, ಕೋರ್ಟ್ ಏನೂ ಇಲ್ಲ. ಮುಂದಿನ ಮುದ್ದದವರೆಗೆ ಈ ಮೀಸಲಾತಿ ಪತ್ರದಲ್ಲಿ 2C ಮತ್ತು 2D ಅದರಲ್ಲಿ ಬರೀ ಪಂಚಿಂಗ್ ಸಾಲಿಗೆ ಅಷ್ಟೇ ತಗೊಂಡೆಲ್ಲ 7% ನಲ್ಲಿ ನಾನು ಅಮಿತ್ ಶಾ ದಿಲ್ಲಿ ಕರೆಸಿ ರಾತ್ರಿ 9 ಗಂಟೆ 15 ಮಿನಿಟ್ನಿಂದ 2 ತರ ಸಭೆ ಮಾಡಿ ಅವ್ರು ಹೇಳೋದು ನಿಮ್ದು ಕರೆಕ್ಟ್ ಇದೆ, ನಿಮ್ಮ ಸಮಾಜಕ್ಕೆ ನಾವು ನ್ಯಾಯ ಕೊಡ್ತೀವಿ. ಆದ್ರೂ ಕೂಡ ಇನ್ನೂ ಕೆಲವೊಂದು ಸಮಾಜಗಳಿಗೂ ಅನ್ಯಾಯ ಇದೆ, ಅವನ್ನೂ ಸೇರಿಸಿರ್ತಾರೆ. ಇವತ್ತು ಮರಾಠ ಸಮಾಜ ಸೇರಿಸಿದ್ದಾರೆ, ಜೈನ್ ಸಮಾಜ ಸೇರಿಸಿದ್ದಾರೆ, ಲಿಂಗಾಯತ ಏನೋ ಆದಿ ಬೆಳೆಸಿದ ಕಡೆ ನೀವು ದೀಕ್ಷೆ ಇರ್ತೀವಿ, ನಮ್ಮ ಕಡೆ ಆದಿ ಆ ಸಮುದಾಯ ಸೇರಿಸಿದ್ದಾರೆ. ಯಾವ್ಯಾವ ಕುಡು ಮಕ್ಕಳಿಗೆ ಸಮಾಜ ಸೇರಿಸಿದ್ದಾರೆ, ಇವೆಲ್ಲರೂ ಸೇರಿಸಿ ಇವತ್ತು 7% ಅನ್ನ ನಮ್ಮ ಸರ್ಕಾರ ಒಬ್ಬ ಮಾಜಿ ಮುಖ್ಯಮಂತ್ರಿ ಹೊಟ್ಟೆ ಕೊಡಬಾರದಂತ ಹಠ ಹಿಡಿದು ಕೈ ನಮ್ಮ ಗುರುಗಳ ನೇತೃತ್ವದ ಹೋರಾಟಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ವಿಶೇಷವಾಗಿ ಒಂದು ಬಂದಿಯಾಗಿ ಶುಭಾಕಾಂಕ್ಷೆ ಅವರು ಸಹಾಯ ಮಾಡಿದ್ರಿಂದ ಇವತ್ತ ಹೋರಾಟದ ಒಂದು 2C 2D ಇದೆ, ಅದು ಉಳಿಗೆ ಹೋಗಿಲ್ಲ. ಇವತ್ತು ನೋಡಿ ಹಾಲಮಂದ ಸಮಾಜ ಎಷ್ಟು ಸೇರಬೇಕು ಈಗ ಜಗಳ ಗೊಂದಲ ಇರ್ತಿದೆ. ಯಾವುದೇ ಸಮಾಜಕ್ಕೆ ಒಮ್ಮೆ ಮೀಸಲಾತಿ ಈಸಿಯಾಗಿ ಯಾರು ಕೊಡುದು, ನಮ್ಮ ಪಕ್ಷದಲ್ಲೇ ಕೊಟ್ಟಿಲ್ಲ ಅಂದಾಗ ನಮ್ಮವರೇ ಕೂಡ ಆಟ ಆಡಲ್ಲ. ನಾವು ಎಲ್ಲ ಮಣ್ಣು ಬಯಲಾದ ಮೇಲೆ ಅವರು ಏನಾದ್ರು ನಮ್ಮ ಸಮಾಜಕ್ಕೆ ಗೊತ್ತಾಗ ಅವರಾಗ ನಮ್ಮ ಮಗ ಮೊಮ್ಮಗ ನಡಿ ಮೊಮ್ಮಗ ಆ ಇದರಲ್ಲಿ ಇವತ್ತು ಭಯ ಬರಬೇಕು. ಇನ್ನು ಮುಂದಿನ ದಿವಸಗಳಲ್ಲಿ ನಮ್ಮ ಹೋರಾಟ ಮುಂದುವರಿತದೆ. ಆಗ ನಾವು ಗುರುಗಳಿಗೆ ಸಲಹೆ ಮಾಡಿದ್ದೇವೆ ಅಂದ್ರೆ ಇವತ್ತೇನು ಕೂಡ ಸಂಗಮ ಆ ಮಠದ ಆಸ್ತಿ ಒಂದು 2 ಕುಟುಂಬದ ಆಸ್ತಿ ಆಗಿದೆ. ನಾವೇನು ಮಾಡಕ್ಕೆ ಕಾನೂನಾತ್ಮಕ ಹೋರಾಟದಲ್ಲಿ ಯಾಕಂದ್ರೆ 2 ಕುಟುಂಬಗಳು ಆ ಆಸ್ತಿಯನ್ನ ತಮ್ಮ ಫ್ಯಾಮಿಲಿ ಟ್ರಸ್ಟ್ ಮಾಡ್ಕೊಂಡ ಇದೇನ್ ಮಾಡ್ಯಾರ ಅಧ್ಯಕ್ಷ, ಅದಕ್ಕೆ ಶಾಶ್ವತ ಇಲ್ಲದು. ಏನೋ ಮಾಜಿ ಆಗ್ತಾನೆ ಹೋದವರಿಗೆ ಆಯ್ತು ಮಾಡ್ತವ್ರೆ ಅಧ್ಯಕ್ಷ ಸುಮ್ಮ MLA ಆದ ಕಾರಣದಿಂದ ಸರ್ಕಾರಿ ಕಾರಣದಿಂದ ಅಧ್ಯಕ್ಷ ಮಾಡಿ ತಮ್ಮ ಕಡೆ ಕೊಂಡು ನಾವಾಗ ಹೇಳ್ಬಿಟ್ಟೆ ನೀವು ಏನು ಅಲ್ಲಿ ಕೂಡಲ ಸಂಘ ಸಮಾಜ ಏನು ಮಾಡೋಕೆ ಯಾವುದೇ ಉದ್ದಾರಗಳಿಗೆ ಹೆಸರೇ ಇಲ್ಲ. ಹಾಗಾಗಿ ನಾವು ವಿದ್ಯಾಲಯಕ್ಕೆ ಹೋಗ್ಬೇಡ್ರಿ, ವಿದ್ಯಾಲಯದಾಗನೇ ಹಾಳಾಗೋದು ಬೇಡ. ಈಗ ರಾಯಬಾಗ್ ತಾಲೂಕದ ಬೇರೆ ಬಂದವರು ನಾವು 2 ಎಕರೆ
ಕೂಡಲ ಸಂಗಮಕ್ಕೆ ಅನುಕೂಲ ಅನ್ನೋದು ಅಸ್ತಿತ್ವ ಇರಲಿ. ಅದು ನೋಡೋಣ. ಏನು ಹೇಳಿದೆ, ಬರೇ ಹೋರಾಟ ನಿಂತೇ ಇರ್ತದೆ. ಹೋರಾಟ ನಿಲ್ಲುವುದಿಲ್ಲ. ಯಾವ ಬರಲಿ ನಾವು ಬರಲಿ ನೀವು ಬರಲಿ. ಅದಕ್ಕೆ ನಾವೇನಿವಲ್ಲ ಆ ಹೋರಾಟ ನಾವು ನೀವು ಒಂದು ಮಾತು ತಿಳ್ಕೊಳ್ಳಿ. ಮುಂದಿನ ಈ ಸರ್ಕಾರ ಮಾಡುವುದಲ್ಲ, ಇದನ್ನ ವಿಶ್ವಾಸ ಇಲ್ಲ. ಯಾಕಂದ್ರೆ ಯಾರು ಭಾರತ ಭಾಷಣ ಮಾಡಿರಲಿಲ್ಲ. ಇವತ್ತು ಅವ್ರು ಮಾತಾಡೋದು ನೋಡಿಬಿಟ್ರೆ ಅವ್ರು ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಮಾಡಿದ್ರು ಇವರು ಮಾಡಿಸ್ಬೋದು. ಎಷ್ಟು ಬೆಳವಣಿಗೆ ಅವ್ರು ಬಂದ್ಬಿಟ್ಟಾರಲ್ಲ. ಇದಕ್ಕೆ ಬದಲಾವಣೆ ಕಾಲ ಬರ್ತದೆ. 2028 ಅನ್ನುವಂಥದ್ದು ಬದಲಾವಣೆ ಕಾಲ. ನೋಡಿ, ಸಿದ್ದರಾಮಯ್ಯ ವ್ಯಕ್ತಿ ನಮ್ಮ ಸಮಾಜ ಮೇಲೆ ಸಿಕ್ಕಿ ಮುಸ್ಲಿಂ ರಿಸರ್ವೇಶನ್ ಕೊಡ್ತಾರೆ, ಕಾಂಟ್ರಾಕ್ಟ್ ಕೆಲಸದಲ್ಲಿ ರಿಸರ್ವೇಶನ್ ಕೊಡ್ತಾರೆ, ಅವರ ಆಫೀಸ್ ಪೂರ್ತಿ ಅವರೇ ಅದಾವೆ. ಒಂದು ಲಿಂಗಾಯತ ಪಂಚಮಸಾಲಿ ಸಮುದಾಯದ ಬಗ್ಗೆ ಹಗುವಾಗಿ ಲಾಠಿ ಚಾರ್ಜ್ ಮಾಡಿ ಒಳ ನನ್ನ ಮಕ್ಕಳಿಗೆ ಅಂತ ಹೇಳಿ ಸಿಎಂ ಅವರು ಸುವರ್ಣ ಸೌಧದಲ್ಲಿ ಆದೇಶ ಮಾಡ್ತಾರೆ. ನಿರಪರಾಧಿ ಪಾಪ ಯಾಕೆ ಗೊತ್ತಿಲ್ಲ, ಯಾವ ಬಸ್ಸಿಗೆ ಬೆಂಕಿ ಹಚ್ಚಿಲ್ಲ, ಯಾವುದೇ ಆಸ್ತಿಗೆ ಹಾನಿ ಮಾಡಿಲ್ಲ, ಯಾರು ಅಸಭ್ಯವಾಗಿ ಪೊಲೀಸರ ಜೊತೆಗೆ ಆಗಲಿ ಮುಖ್ಯಮಂತ್ರಿಗಳ ಬಗ್ಗೆ ಆಗಲಿ ಮಾತಾಡಿಲ್ಲ. ಆದರೂ ನಿಶ್ಶಬ್ದ ಬಿಟ್ಟು ಬಂದು ನೋಡಿಬಿಡ್ತಾರೆ. ಇವತ್ತು ಈ ಡಿಸೆಂಬರ್ 10 ನಮ್ಮ ಸಮಾಜದ ದೃಷ್ಟಿಯಿಂದ ಕರಾಳ ದಿನ ಅಂತ ಇವತ್ತು ನಾವೆಲ್ಲ ಹೋಗಬೇಕು. ನಮ್ಮ ಜನರು ಹೊಡೆದಾಗ ನಾ ಕೈ ಎತ್ತಿದೆ, ಹೊಡೆಯಪ್ಪ ನಾನು ಹೊಡೆದ ಪೊಲೀಸರು ಹೇಳಿದ ನಿಮ್ಗೆ ಎಷ್ಟು ನಾನು ಹೊರಗೆ ಆಗ್ತೇನೆ ಕೈ ಎತ್ತಬಾರ್ದು. ಪಾಪ ಯಾರು ತಿರುಗಿ ಹೊಡ್ಕೊಂಡು ಇದ್ರ ಸಲುವಾಗಿ ನಮಗೂ ಮೀಸಲಾತಿ ಕೊಡಿ, ನಮ್ಮಲ್ಲಿ ಬೆಳತಾ ಇದ್ದಾರೆ. ಮುಂದಿದ್ದಕ್ಕೆ ಇಷ್ಟೆಲ್ಲ ಕಷ್ಟವಾದ ಈ ಸಮಾಜ ನಮ್ಮ ಕೂಡಲ ಸಂಗಮ ಶ್ರೀಗಳ ನೇತೃತ್ವದಲ್ಲಿ ಹೋಗಿದೆ. ಅದಕ್ಕೆ ನಾನು ಇಷ್ಟ ಹೇಳ್ತೀನಿ, ಮೀಸಲಾತಿ ಹೋರಾಟ ನೇರ ಅದು ಎಲ್ಲಿವರೆಗೂ ಸಿಗುವುದಿಲ್ಲ, ಅಲ್ಲಿವರೆಗೂ ಹೋರಾಟ. ಅದನ್ನು ಸಿಕ್ಕಿದ್ರೆ ನಾವು ಅದ್ರ ಜೊತೆಗೆ ನಮ್ಮ ಸಮಾಜಕ್ಕೆ ಒಂದು ಬಡ ಮಕ್ಕಳಲ್ಲ, ಎಷ್ಟೋ ಕೂಲಿ ರಾಜ ಮಾಡುವಂತ ಎಷ್ಟೋ ಕುಟುಂಬ ಅವ್ರಿಗೆ ಒಳ್ಳೆ ಶಿಕ್ಷಣ, ಒಳ್ಳೆ ಕೋಚಿಂಗ್ ಮಾಡ್ಬೇಕಂದ್ರೆ ಇವತ್ತು ಧಾರವಾಡ ಹೋಗ್ತಾರೆ, ಬಿಜಾಪುರ ಹೋಗ್ತಾರೆ, ಎಷ್ಟೋ ಕಡೆ ಕೋಚಿಂಗ್ ದಿಲ್ಲಿಗೆ ಹೋಗ್ತಾರೆ IAS ಮಾಡೋರು. ಆದ್ರೆ IAS ಅಲ್ಲಿ ನಾವು ಮಾಡಲಿಕ್ಕಾಗಿದ್ದಿಲ್ಲ. ಕರ್ನಾಟಕದಲ್ಲಿ ಧಾರವಾಡ ಕೋಚಿಂಗ್ ಹೋಗ್ತಾರೆ. ನಾವು ಹೇಳೋದು ಕಿತ್ತೂರು ಸಮೀಪ ಏನೆಲ್ಲ 3-4 ಎಕರೆ ಜಮೀನು ತಗೊಂಡು ಬೆಳಗಾವಿ ಧಾರವಾಡ ಮಾಡಿದ್ರೆ 1,000 ಬಡ ಮಕ್ಕಳನ್ನು ಅಷ್ಟೇ ಕರ್ಕೊಂಡು ಅವ್ರಿಗೆ ಮುಂಜಾನೆ ಉಪಹಾರ ಮಾಡಿ ಕೋಚಿಂಗ್ ತಗೊಂಡು ಮಧ್ಯಾಹ್ನ ಊಟ, ರಾತ್ರಿ ಪ್ರಸಾದ, ಒಂದು ಒಳ್ಳೆ ಲೈಬ್ರರಿ ಮಾಡಿ ನಮ್ಮ ಸಮಾಜದ ಜೊತೆ ಉಳಿದ ಸಮಾಜದ ನಮ್ಮ ಸಮಾಜದ 50% ಹಾಲು ಮಕ್ಕಳಿರಲಿ, ಹಿಂದುಳಿದವರಿರಲಿ, ದಲಿತರಿರಲಿ, ಅಲ್ಲಿರುವಂತಹ ಬಡ ಮಕ್ಕಳು ನಾವು ತಗೊಂಡು ಇವತ್ತು ಹುಡುಗ ಧಾರವಾಡ ಬೆಳಗಾವಿ ಕೋಚಿಂಗ್ ಮಕ್ಕಳಿಗೆ ಊಟ ಎಲ್ಲ ವಸತಿ, ಒಂದು ಒಳ್ಳೆಯ ಲೈಬ್ರರಿ ಇದನ್ನ ಮಾಡಿ ಇದು ಸಮಾಜಮುಖಿಯಾಗಿ ನೋಡುವ ಜನ ಯಾರೇ ಮಠಕ್ಕೆ, ದೇವಸ್ಥಾನಕ್ಕೆ,